ಆ್ಯಕ್ಚುಲಿ ಜಾಹ್ನವಿ ಆಲ್ರೌಂಡರ್ ಆಗಿದ್ಲು. ಬಿಗ್ ಬಾಸ್ ನೋಡೋದಂದರೆ ಆ ಜಾಹ್ನವಿ ನೋಡೋಕ್ಕೆ ಒಂಥರ ಖುಷಿ. ಅವಳ ಡ್ರೆಸ್ಸಿಂಗು, ಅವಳು ಮಾತಾಡೋ ರೀತಿ, ಅವಳು ನಡ್ಕೊಳ್ಳೋ ರೀತಿ ಎಲ್ಲ ಒಂಥರ ಚೆನ್ನಾಗಿತ್ತು. ಆದರೆ ಈ ಬಿಗ್ ಬಾಸ್ ಅವ್ರು ಏನೋ ಗೊತ್ತಿಲ್ಲ ಅವಳನ್ನ ಎಲಿಮಿನೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಟ್ರೋಫಿ ಗೆಲ್ಲಬೇಕು ಅಂತ ಜಾಹ್ನವಿನೇ ಟ್ರೋಫಿ ಗೆಲ್ಲಬೇಕಂತ ನನಗೆ ಇಷ್ಟ ಆಗಿತ್ತು. ಆದರೆ ಈ ಬಿಗ್ ಬಾಸ್ ಅವರು ಯಾಕೆ ಅವಳನ್ನು ಹೊರಗಡೆ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಜನಗಳು ಮತ ಹಾಕಿಲ್ಲ, ವೋಟ್ ಹಾಕಿಲ್ಲ ಅಂತ. ಎಲ್ಲ ಅಲ್ಲಿ ಇರೋರು ಕಾವ್ಯ, ಸ್ಪಂದನ, ಅಭಿ, ಧ್ರುವಂತು, ಮಾಳು ಮತ್ತು ಉಳಿದವ್ರಿಗಿಂತನೂ ಜಾಹ್ನವಿ ಆ್ಯಕ್ಚುಲಿ ಸ್ಟ್ರಾಂಗ್ ಕ್ಯಾಂಡಿಡೇಟು. ಒಂಥರ ಸಂಸ್ಕೃತಿ ಇಟ್ಕೊಂಡು ಆಟ ಆಡ್ತಾಯಿದ್ದಾಳೆ. ಆ ಗಿಲ್ಲಿ ಅಂತೂ ಸಂಸ್ಕೃತಿ ಇಲ್ಲದೆ ಆಟ ಆಡ್ತಾನೆ, ಅವ್ನು ಏನೇನೋ ಅಂತಾನೆ, ಅವನ್ನ ಅಲ್ಲಿ ಒಳಗಡೆ ಇಟ್ಕೊಂಡಿದ್ದಾರೆ. ಜಾಹ್ನವಿ ಅಂತ ಸಂಸ್ಕೃತಿ ಇರುವಂಥ ಒಂದು ಆಲ್ರೌಂಡರ್ ಆದವಳಂಥವನ್ನ ಹೊರಗಡೆ ಕಳಿಸಿದ್ದಾರೆ. ಇದು ಸರಿ ಇಲ್ಲ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಟ್ ಕಮ್ಮಿ ಮಾಡಿ ಹೊರಗಡೆ ಕಳಿಸಿರೋ ಅಥವಾ ಬಿಗ್ ಬಾಸ್ ಅವರೇ. ಅವಳು ಒಂದು ಸಲ ಚಾನಲ್ ಬಗ್ಗೆ ಏನೋ ಹೇಳಿದ್ಲು, ಚಾನಲ್ ಅವರು ಇಟ್ಕೊತಾರಂತೆ. ಹೌದು, ಸ್ಪಂದನ ಮತ್ತು ರಾಶಿಕಾ ಬಾಗಲದಲ್ಲಿ ನಿಂತಾಗ ಅವರನ್ನು ಒಳಗಡೆ ಕಳಿಸಿದ್ದಾರೆ. ಆ ಸ್ಪಂದನ ಏನೂ ಆಡ್ತಾಯಿಲ್ಲ. ರಾಶಿಕಾ, ಸ್ಪಂದನ, ಕಾವ್ಯ, ಆ ಗಿಲ್ಲಿ ಅಂತೂ ವೇಸ್ಟು. ಸಂಸ್ಕೃತಿ ಇಲ್ದಿದ್ದ ಒಂಥರ ಮಾತಾಡ್ತಾನೆ. ಅವನು ಸಂಸ್ಕೃತಿ ಇಲ್ದಿದ್ದವನು ಬಿಗ್ ಬಾಸ್ ಅವರು ಒಳಗಡೆ ಇಟ್ಕೊಂಡಿದ್ದಾರೆ. ಈ ಜಾಹ್ನವಿ ಆ್ಯಕ್ಚುಲಿ ಟ್ರೋಫಿ ಗೆಲ್ಲಬೇಕಾಗಿದ್ದಂಥ ಸ್ಟ್ರಾಂಗ್ ಕ್ಯಾಂಡಿಡೇಟು. ನಾನು ಜಾಹ್ನವಿನೇ ಗೆಲ್ತಾಳೆ ಅಂದ್ಕೊಂಡಿದ್ದೆ ಟ್ರೋಫಿನ. ನೋಡಿದ್ರೆ ಇವರು ಎಲಿಮಿನೇಟ್ ಮಾಡಿದ್ದಾರೆ. ಇದು ನಿಜವಾಗಿ ಎಲಿಮಿನೇಟ್ ಮಾಡಿದ್ದಾರಾ ಅಥವಾ ಏನಾದರೂ ಮತ್ತೆ ಗಿಮಿಕ್ ಮಾಡ್ತಾಯಿದ್ದಾರಾ ಗೊತ್ತಿಲ್ಲ. ಆ್ಯಕ್ಚುಲಿ ಜಾಹ್ನವಿನ ಒಳಗಡೆ ಕಳಿಸಿ, ಯಾಕಂತಂದರೆ TRP ಜಾಹ್ನವಿಯಿಂದಲೇ ಬಿದ್ದೋಗುತ್ತೆ. ಯಾಕಂದರೆ ಅವಳು ಸ್ಟ್ರಾಂಗ್ ಕ್ಯಾಂಡಿಡೇಟು. ಅವಳು ಅಲ್ಲಿರೋ ಕ್ಯಾಂಡಿಡೇಟ್ಗಿಂತ ತುಂಬ ಸ್ಟ್ರಾಂಗ್ ಇದ್ದಾಳೆ. ಆ್ಯಕ್ಚುಲಿ ಅಲ್ಲಿರೋ ಟ್ರೋಫಿ ಗೆಲ್ಲಬೇಕಾಗಿದ್ದವರು ಧನುಷು, ಜಾಹ್ನವಿ. ಇವಾಗ ರಜತ್ ಹೋಗಿದ್ದಾನೆ. ಈ 3 ಜನರಲ್ಲಿ ಇದು ಜಿದ್ದಾಜಿದ್ದಿ ನಡೆಯುತ್ತೆ ಅಂದ್ಕೊಂಡಿದ್ದೆ. ಆದರೆ ನೋಡಿದ್ರೆ ಜಾಹ್ನವಿನ ಎಲಿಮಿನೇಟ್ ಮಾಡಿದ್ದಾರೆ. ಆದರೆ ಜಾಹ್ನವಿನ ಎಲಿಮಿನೇಟ್ ಮಾಡಬಾರ್ದು, ಮತ್ತೆ ಒಳಗಡೆ ಕರ್ಕೊಳ್ಳಿ ಅಂತ. ಜಾಹ್ನವಿಗೆ ಟ್ರೋಫಿ ಗೆಲ್ಲೋ ಎಲ್ಲ ಅರ್ಹತೆ ಇದೆ. ಈ ಸಲ ಹೆಣ್ಮಕ್ಳೇ ಗೆಲ್ಲಬೇಕು ಅಂತ. ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಜಾಹ್ನವಿಗೆ ಜಾಸ್ತಿ ಅರ್ಹತೆ ಇರೋದು. ಅವಳು ಆಲ್ರೌಂಡ್ರು. ಅವಳು ನೋಡೋಕ್ಕೂ ಚೆನ್ನಾಗಿ ಆಟನೂ ಆಡ್ತಾಳೆ. ಒಳ್ಳೆ ಸಂಸ್ಕೃತಿನೂ ಇದೆ ಅವಳಿಗೆ. ಮತ್ತು ಬೇಕಂತ ಜಗಳ ಆಡಲ್ಲ. ಅವಳು ಒಳ್ಳೆ ಹುಡುಗಿ, ಅವಳೇ ಗೆಲ್ಲಬೇಕು. ಆಲ್ರೌಂಡರ್ ಜಾಹ್ನವಿನ ಹೊರಗಡೆ ಕಳಿಸಿ ಹೊಳ್ಳ ಪುಳ್ಳಗಳನ್ನ ಇಟ್ಕೊಂಡಿದ್ದೀರ. ಆ್ಯಕ್ಚುಲಿ ಜಾಹ್ನವಿ ಇಲ್ಲ ಅಂತ ಅಂದರೆ ಶೋ ನೋಡೋಕ್ಕೂ ಬೇಜಾರು. ಶೋದಲ್ಲಿ ಒಂದು ಅಟ್ರಾಕ್ಟಿವ್ ಆಗಿರೋದಂದರೆ ಆ ಜಾಹ್ನವಿನೇ. ಮತ್ತು ಯಾರೂ ಏನು ಚೆನ್ನಾಗೂ ಕಾಣಲ್ಲ, ಅವ್ರು ನೋಡೋಕ್ಕೂ ಇಷ್ಟನೂ ಆಗಲ್ಲ. ಜಾಹ್ನವಿನ ಎಲಿಮಿನೇಟ್ ಮಾಡಬಾರ್ದಾಗಿತ್ತು, ಒಳಗಡೆ ಕರ್ಕೊಳ್ಳೋದು ಒಳ್ಳೆಯದು.